ಪೀರಿಯಡ್ ಪೇನ್ ಯಾರಿಗಿಲ್ಲ ಹೇಳಿ? ಇದೊಂದು ಕಾಮನ್ ಸಿಂಪ್ಟಮ್ ನಮಗೆ ದಿನನಿತ್ಯ OPDಯಲ್ಲಿ ನೋಡುವಂಥದ್ದು. ಈ ಸಿಂಪ್ಟಮ್ಗೆ ನೀವು ಯಾವಾಗ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಮತ್ತೆ ಯಾವಾಗ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ಕೊಡಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಪೀರಿಯಡ್ಸ್ ಪೇನ್ ಎರಡು ತರ ಇರುತ್ತೆ, ಪ್ರೈಮರಿ ಡಿಸ್ಮೆನೋರಿಯಾ ಮತ್ತೆ ಸೆಕೆಂಡರಿ ಡಿಸ್ಮೆನೋರಿಯಾ. ಪ್ರೈಮರಿ ಡಿಸ್ಮೆನೋರಿಯಾ ಅಂದ್ರೆ ಕ್ವೈಟ್ ಕಾಮನ್ ಪೇನ್. ಅದು ಆಲ್ಮೋಸ್ಟ್ 80 to 90% ಲೇಡೀಸ್ ಅಲ್ಲಿ ಕೆಲವೊಮ್ಮೆ ಪೀರಿಯಡ್ಸ್ ಟೈಮ್ ಅಲ್ಲಿ ಲೈಟ್ ಪೇನ್ ಬರೋದು ಸಹಜ. ಈ ಪೇನ್ ಏನಕ್ಕೆ ಬರುತ್ತೆ? ಪ್ರಾಸ್ಟಾಗ್ಲಾಂಡಿನ್ಸ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಯೂಟ್ರಸ್ ಅಲ್ಲಿ ಕಾಂಟ್ರಾಕ್ಷನ್ಸ್ ಬಂದು ಪೇನ್ ಇರುತ್ತೆ. ಸೊ ಯೂಶಲಿ ಪೇನ್ ಪೀರಿಯಡ್ಸ್ ದಿನ ಅಥವಾ ಒಂದಿನ ಮುಂಚಿತವಾಗಿ ಸ್ಟಾರ್ಟ್ ಆಗ್ಬೋದು ಲೈಟ್ ಆಗಿ. ಪೀರಿಯಡ್ಸ್ ದಿನ ಸ್ವಲ್ಪ ಜಾಸ್ತಿ ಆಗ್ಬೋದು, ಬ್ಲೀಡಿಂಗ್ ಪ್ರಾಪರ್ ಆಗಿ ಶುರು ಆದ ತಕ್ಷಣ ಪೇನ್ ಕಮ್ಮಿ ಆಗ್ಬಿಡುತ್ತೆ. ಇದನ್ನ ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಇದಕ್ಕೆ ಲೈಟ್ ಆಗಿ ಪೇನ್ ಕಿಲ್ಲರ್ ಮೆಡಿಕೇಶನ್ಸ್ ತಗೊಂಡು ಅಥವಾ ಜನರಲ್ ಲೈಫ್ ಸ್ಟೈಲ್ ಚೇಂಜಸ್, ಸ್ವಲ್ಪ ನಿದ್ದೆ ಮಾಡೋದು, ಹಾಟ್ ಬ್ಯಾಗ್ ಇಟ್ಕೊಳೋದು ಅಥವಾ ಆಕ್ಯುಪಂಕ್ಚರ್ ಆರ್ ಮಸಾಜಸ್, ಇದರಿಂದ ನಿಮ್ಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ. ಅದೇ ಸೆಕೆಂಡರಿ ಡಿಸ್ಮೆನೋರಿಯಾ ಅಂದ್ರೆ ಪೇನ್ ನಿಮ್ಗೆ ಒಂದು ವಾರ ಮುಂಚಿತವಾಗ್ಲೇನೆ ಶುರು ಆಗುತ್ತೆ. ಪೀರಿಯಡ್ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಆಗ್ಬಹುದು, ನಿಮ್ಗೆ ದಿನನಿತ್ಯ ಆಕ್ಟಿವಿಟೀಸ್ ಮಾಡಲಿಕ್ಕೆ ಕಷ್ಟ ಆಗಬಹುದು, ನಿಮ್ಗೆ ಸಿವಿಯರ್ ನಾಸಿಯಾ, ವಾಮಿಟಿಂಗ್, ಆಮೇಲೆ ಲೂಸ್ ಸ್ಟೂಲ್ಸ್ ಈ ತರದೆಲ್ಲಾನು ಆಗಬಹುದು. ಮತ್ತೆ ಈ ಪೇನ್ ಪೀರಿಯಡ್ಸ್ ಆದ್ಮೇಲೂ ಆಲ್ಮೋಸ್ಟ್ 1 ವೀಕ್ ತನಕನೂ ಇರಬಹುದು. ಈ ಪೇನ್ ನೀವು ಯಾವತ್ತೇ ಇದ್ರೂ ಡಾಕ್ಟರ್ ಹತ್ರ ಹೋಗಿ ಡಯಾಗ್ನೋಸಿಸ್ ಮಾಡಿಸ್ಕೋಬೇಕು. ಯಾಕಂದ್ರೆ ಈ ಪೇನ್ಗೆ ಕಾರಣಗಳು ಬಂದ್ಬಿಟ್ಟು ಒಂದು ಎಂಡೋಮೆಟ್ರೋಸಿಸ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಅಡೆನೋಮಯೋಸಿಸ್ ಇರ್ಬೋದು, ಮತ್ತೆ ಪೆಲ್ವಿಕ್ ಇನ್ಫೆಕ್ಷನ್ಸ್ ಇರ್ಬೋದು. ಈ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.